ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಪರಶುರಾಮ್ ಗಸ್ತಿ ಸಾಹೇಬರವರಿಗೆ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಈ ಒಂದು ವಿಚಾರ ಬಹುತೇಕ ಸಾಹೇಬರು ಹೇಳುವುದನ್ನು ನೆನಪಂತು. ವಲಯವನ್ನು ಕಟ್ಟುವ ಸಂದರ್ಭದೊಳಗಡೆ ಬಹಳಷ್ಟು ಚಿಂತನೆಗಳು ಮಾರ್ಗದರ್ಶನಗಳು ನಡೀತಾ ಇರ್ತವೆ. ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರು ಇತ್ತೀಚೆಗೆ SSLC ವಿದ್ಯಾರ್ಥಿಗಳ ಮನೆಗಳಿಗೆ ಪತ್ರ ಬರುವಂತಹ ಕೆಲಸ ಮಾಡಿದ್ದಾರೆ. ಸುಮಾರು 4690 ಮಕ್ಕಳ ಮನೆಗೆ ಖುದ್ದಾಗಿ ರಮೇಶ್ ಜಾರಕಿಹೊಳಿ ಸಾಹೇಬರು ಪತ್ರ ಬರೆದಾರೆ. ಉದ್ದೇಶ ಇರುತ್ತೆ, ನಮ್ಮ ಭಾಗದ ಮಕ್ಕಳು ಶೈಕ್ಷಣಿಕ ಬದುಕನ್ನು ಕಟ್ಕೊಳ್ಬೇಕಂತ. ದೂರವಾಣಿ ಮೂಲಕ ಅವರ ಕಚೇರಿನ ಸಂಪರ್ಕ ಮಾಡಿದೆ. ಸರ್, ಹುಡುಗರೆಲ್ಲ ಬರತ್ತಾರ ಮತ್ತು ಊಟದ ವ್ಯವಸ್ಥೆ ಮಾಡಿರಿ ಅಂತ ಕೇಳಿದ್ರಿ ಸರ್. ಇಲ್ರಿ ಏನಾರ ಗಡಿಬಿಡಿ ಆಯಿತು ಮತ್ತು ಒಂದೇ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ತಯಾರಿ ಮಾಡೋಕ್ಕಾಗೋದಿಲ್ಲ, ಎಲ್ಲ ತಮ್ಮ ಊಟ ತಮಗೆ ತರಕ್ಕೆ ಹೇಳಿದೆ. ಇಲ್ಲ ರೀ, 1 ಗಂಟೆವರೆಗೆ ಮಕ್ಕಳು ಹಸಿವು ತಡಿತಾರಿಲ್ಲ ಯಾವಲ್ಲ ಅಂತ ತಿಳ್ಕೊಂಡು ವ್ಯವಸ್ಥೆಯನ್ನ ನೋಡ್ರಿ, ಕಾಣದ ಕೈಗಳು ನಮ್ಗೆ ಗೊತ್ತಾಗಲಾರ್ದೆ ಹೆಂಗೆ ನಮ್ಮ ಬಗ್ಗೆ ಕಾಳಜಿ ಮಾಡ್ತಿರ್ತಾವ ಅಂತ ತಿಳ್ಕೊಂಡು ಹೊರಗಡೆ ಮಕ್ಕಳಿಗೆ ಬಿಸ್ಕಿಟ್ ಕೊಡ್ರಿ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳಿಗೆ ಬಿಸ್ಕಿಟ್ ಕೊಡುವಂತ ವ್ಯವಸ್ಥೆ, ಬಾಳೆಹಣ್ಣು 1 ಗಂಟೆವರೆಗೆ ನಮ್ಮ ಮಕ್ಕಳಿಗೆ ಹಸಿವು ಆಗಬಾರ್ದು ಅಂದ್ರೆ ಹೊಟ್ಟೆ ತನಗಿತ್ತಪ್ಪ ಅಂದ್ರೆ ನೆತ್ತಿ ತನಗಿರ್ತದೆ ಅಂತ ತಿಳ್ಕೊಂಡು ನಮ್ಗದ ಕಾಳಜಿ ಹೊರದಿರಕ್ಕಿಲ್ಲ. ಅದು ಹಂಗ ಬರ್ರಿ, ಕ್ಲಾಸ್ ಮಾಡ್ರಿ, ಹೋಗ್ರಿ ಅಂತ 1 ಗಂಟೆ ಊಟ ಬಿಡ್ಬೇಕಂತ ಹೇಳಿ ನಾವು ವಿಚಾರ ಮಾಡಿದ್ವಿ. ಈ ರೀತಿಯಾಗಿ ಅಂದ್ರೆ ಪೂರಕ ಶಕ್ತಿಯಾಗಿ ನಮಗೆ ಮಾರ್ಗದರ್ಶನ ಮಾಡುವಂತ ರಮೇಶನ ಜಾರಕಿಹೊಳಿ ಅವರ ಒಂದು ಕೇಂದ್ರ ಕಚೇರಿಯಿಂದ ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ತಮಿಳುನಾಡು ಪರವಾಗಿ ಜೊತೆಗೆ ಈ ಕಾರ್ಯಕ್ರಮದ 14ನೇ ಆದ ತಕ್ಷಣ ತಾವು ಕುಳಿತಲ್ಲಿಯೇ ನಮ್ಮೆಲ್ಲ ಪ್ರೀತಿಯ ಗುರುಗಳ ತಮಗೆ ನಿಧಾನವಾಗಿ ಆ ಒಂದು ವಸ್ತುಗಳನ್ನು ಮುಟ್ಟಿಸ್ತಾರೆ. ಯಾಕಂದ್ರೆ ಒಂದು ಸ್ವಲ್ಪ ಸ್ಟೇಜ್ ರೆಡಿ ಮಾಡ್ಕೋತನ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ತಿಳ್ಕೊಂಡು ತಾವೆಲ್ಲ ಅಲ್ಲೇ ಬಳಕೆ ಮಾಡಿಕೊಂಡು ಎಲ್ಲಿಗೂ ಅದು ಹೊರಗೆ ಹೋಗ್ಲಾರ್ದೆ ತಾವಲ್ಲೇ ಕುತ್ಕೊಂಡು ನಮ್ಮವ್ರು ಬಂದ ತಕ್ಷಣ ಬಾಕ್ಸ್ ಒಳಗಡೆ ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿ ಆಮೇಲೆ ಬಿಸ್ಕಿಟ್ ಕುಡ್ಕೊಂಡು ನೀವು ತಿಂದಿದ್ರಪ್ಪ ಅಂತಂದ್ರೆ ಜೇಬಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಮಾಲಕರಿಗೆ ಕೂತಾರೆ. ನಾವೆಲ್ಲ ಹೆಂಗ್ ಬಂದಿದ್ರು ಹುಡುಗರು ಬಂದಿದ್ರು ಇಲ್ಲೋ ಅಂತಂದಿರ್ಬೇಕು. ಬಂದ್ರಪ್ಪ ಹಾಲಪ್ಪ ಅಂತಂದ್ರೆ ಇತಿಹಾಸದೊಳಗಡೆ ನಮ್ಮ ಹೆಜ್ಜೆ ಗುರುತು ಹಿಡಿಬೇಕು. ಆದ್ರೆ ಕಪ್ಪು ಚುಪ್ಪಿಯಾಗಿ ಉಳಿಬಾರ್ದು. ನಾವು ಎಷ್ಟು ಕ್ಲೀನ್ ಅದೀವಿ, ಸ್ಮಾರ್ಟ್ ಸಿಟಿ ಅಥವಾ ಕ್ಲೀನ್ ಸಿಟಿ ಅಂತ ಇರ್ತಾರೆ, ಅದಕ್ಕೂ ನಾವು ಆಗಬೇಕು. ಇಲ್ಲಿ ನಮ್ಮಿಂದ ಅಂದ್ರೆ ಇನ್ನೊಂದ್ಸಲ ನಿಮ್ಮ ಸಹೋದರರಿಗೆ ನಾವೇನಾದ್ರೂ ಇದ್ರ ನೆರವನ್ನು ಕೇಳಿದಾಗ ಎಲ್ಲಿಪ್ಪ BO ಸಾಹೇಬ್ ಹೇಳಿಕೊಟ್ರೆ ಎಲ್ಲ ಹದಿಗೇಡಿ ಸೊಕ್ಕ ಕಾಮನ್ ಫಾರ್ಮುಲಾದಾಗ ನೆಕ್ಸ್ಟ್ ಮೈನಸ್ ನಿಮಿಷ ಎಷ್ಟಿದೆ 20, 11 ಬಾಗಿಲು ಎಷ್ಟು 2, 8 ಮೂಲೆ ಎಷ್ಟು 24 ಮೈನಸ್ 2 ಬಂದ್ಲೆ 2 ಎಷ್ಟೇ ಎಷ್ಟಾಯ್ತು 10 ಮೈನಸ್ ಮಾಡಿದ್ರೆ ಎಷ್ಟು ಬಂತು 130 ಡಿಗ್ರಿ. ಸೊ ಎಲ್ಲರೂ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ನೀವೆಲ್ಲರೂ ಸ್ಕಾಲರ್ಶಿಪ್ ಅನ್ನು ಪಡೀಲಿಕ್ಕೆ ಸಾಧ್ಯ ಐತಿ ಅಂತ ನನಗೆ ಅನ್ಸುತ್ತೆ. ಇಷ್ಟು ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಮಗೆ ಮನವಿಡಿ ಮೆಚ್ಚುವಂತೆ ನಮಗೆ ಇಲ್ಲಿ